ಸ್ವಾಮೀಜಿ ಹೇಳಿದರೆ ಹಿಂದೆ ಯಾವ ಸರ್ಕಾರಗಳು ಕೂಡ ಈ ರೀತಿ ನಮ್ಮ ಮೇಲೆ ಇಷ್ಟೊಂದು ದಬ್ಬಾಳಿಕೆ ಮಾಡಿಲ್ಲ. ನಮ್ಮ ಪ್ರತಿಭಟನೆ ಯಾವಾಗಲೂ ಕೂಡ ಇದೆ. ನಾವು ಬೇರೆ ಬೇರೆ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲೂ ಕೂಡ ನಾವು ಪ್ರತಿಭಟನೆ ಮಾಡ್ತಾನೇ ಇದ್ದೀವಿ. ನಮ್ಮ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡಿದೆ ಸರ್ಕಾರ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತಂದಿದ್ದಾರೆ ಸ್ವಾಮೀಜಿ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಜೊತೆಗೆ ಸ್ವಾಮೀಜಿ ಮಾತಾಡಿದ್ದಾರೆ. ಬನ್ನಿ ಏನು ಹೇಳಿದ್ರು ನೋಡೋಣ. ಸ್ವಾಮೀಜಿ ಮೊನ್ನೆ ನಡೆದಿರುವಂಥ ಘಟನೆಯನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀರಿ. ಸೊ ಯಾವ ರೀತಿಯಾಗಿ ಹೋರಾಟಗಳು ನಡೀತಾ ಇದ್ದಾವೆ? ಇವತ್ತು ಪೊಲೀಸರ ಮೂಲಕವಾಗಿ ಈ ಹೋರಾಟವನ್ನು ಹತ್ತಿಕ್ಕಲಿಕ್ಕೋಸ್ಕರವಾಗಿ ಈ ಸರ್ಕಾರ ಕ್ರಮ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಸಹ ಖಂಡನೀಯವಾಗಿರ್ತಕ್ಕಂಥದ್ದು. ಇದು ಮಾನವೀಯತೆ ಕಗ್ಗೋಲೆ, ಇದು ಮಾನವ ಹಕ್ಕುಗಳ ಉಲ್ಲಂಘನೆ. ಇದೆಲ್ಲವನ್ನು ಮನಗೊಂಡು ಇವತ್ತು ನಮ್ಮ ಜನ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮೂಲಕವಾಗಿ ಕರ್ನಾಟಕ ಸರ್ಕಾರ ಕೂಡಲೇ ಲಿಂಗಾಯತರ ಕ್ಷಮಾಪಣೆ ಕೇಳಬೇಕು. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. ಕೂಡಲೇ ನಮ್ಮ ಸಮಾಜದ ಮೇಲೆ ಎಫ್ಐಆರ್ ಹಾಕಿದ್ದಾರೆ, ಅದನ್ನು ವಿತ್ಡ್ರಾ ಮಾಡ್ಕೋಬೇಕು. ಈ ಒಂದು ಪೊಲೀಸ್ ಅಧಿಕಾರಿಗಳ ಕೃತ್ಯ ದ್ವೇಷದಿಂದ ನಮ್ಮ ಸಮುದಾಯದ ಮೇಲೆ ಲಾಠಿ ಬೀಸಾಕಿ ಅವರನ್ನು ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥದ್ದನ್ನು ಖಂಡಿಸಿ ಇವತ್ತು ನಮ್ಮ ಸಮಾಜದವರು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಪ್ರತಿ ಹಳ್ಳಿಯಲ್ಲಿ ಇವತ್ತು ಸ್ವಯಂ ಸ್ಫೂರ್ತಿಯಾಗಿ ಬಂದ್ ಮುಖಾಂತರವಾಗಿ ಇವತ್ತು ಹೋರಾಟ ಮಾಡ್ತಿದ್ದಾರೆ. ಇದು ಖಂಡಿತ ಮುಂದುವರುತ್ತೆ. ಈಗ ತಾನೇ ಬೆಂಕಿ ಯಾವತ್ತು ತಣ್ಣಗಿತ್ತು, ನೀವಾಗಿಯೇ ಆ ಬೆಂಕಿಯನ್ನು ಒಳಗಿರ್ತಕ್ಕಂಥ ನಿಮ್ಮೊಳಗಿರ್ತ ದ್ವೇಷದ ಬೆಂಕಿಯನ್ನು ನಮ್ಮ ಮೇಲೆ ಉಗುಳಿರಿ. ನಾವು ಶಾಂತಿಯಿಂದನೇ ಕ್ರಾಂತಿ ಮಾಡಿ ತೋರಿಸ್ತೇವೆ. ಪಂಚಮಸಾಲಿಗಳು ನಿಮ್ಮಾಗೆ ನೀಸ್ತನ ಕೆಲಸಕ್ಕೆ ಹೋಗೋದಿಲ್ಲ. ನೀವು ಲಾಠಿ ಏಟು ಹೊಡಿರ್ಬೋದು, ಬೋಟಿಲ್ ಹೊಡಿರ್ಬೋದು, ತಲೆ ಹೊಡೆದಿರ್ಬೋದು, ಕೈ ಹೊಡಿರ್ಬೋದು. ಆದರೆ ನಮ್ಮ ಜನ ನಮ್ಮನ್ನು ನೀವು ಸಾಯಿಸಿಲ್ಲ ಅಂತ ತಿಳ್ಕೊಂಡು ಹೋರಾಟ ಮಾಡ್ತಾರೆ. ನಮ್ಮನ್ನು ನೀವು ಸಾಯಿಸೋಕ್ಕೆ ಪ್ರಯತ್ನ ಪಟ್ಟರೂ ಪರವಾಗಿಲ್ಲ, ಸತ್ಯಕ್ಕೋಸ್ಕರ ನಾವು ಸತ್ಯ ಅಂತ ತಿಳ್ಕೊಂಡಾದರೂ ಹೋರಾಟ ಮಾಡ್ತಾರೆ. ಇಂಥ ನೀಚ ಕೃತ್ಯ ಮಾಡ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಕ್ಷಮಾಪಣೆ ಕೇಳಬೇಕು. ಇದರಿಂದ ಇದುವರೆಗೂ ಲಿಂಗಾಯತ ವಿರೋಧಿಗಳಂತ ಅವ್ರ ಬಗ್ಗೆ ಭಾಳ ಜನ ಅಂತ ಇದ್ರು, ನಾವು ನಂಬಿದ್ದಿಲ್ಲ. ಏನೋ ಬಿಡಪ್ಪ, ಬಸವಣ್ಣ ಫೋಟೋ ಹಾಕಿದ್ದಾರೆ, ಬಸವಣ್ಣಂದು ಸಾಂಸ್ಕೃತಿಕ ನಾಯಕ ಅಂತೇಳಿ ನಮಗೆ ಭಾಳ ಅವ್ರ ಬಗ್ಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದ್ವಿ. ನನಗೆಲ್ಲರೂ ಬೈತಾ ಇದ್ರು, ಇಲ್ಲಿ ಸ್ವಾಮೀಜಿ ನಿಮ್ಮ ಮತ್ತೊಂದು ಮುಖವಾಡ ನೋಡಿಲ್ಲ ಅಂತೇಳಿ. ನಮ್ಮ ಸಮಾಜದ ಶಾಸಕರೊಬ್ಬರು ಮುಖ್ಯಮಂತ್ರಿ ಬಳಿ ಕಣ್ಣೀರು ಹಾಕ್ತಾರೆ. ವಿಧಾನಸೌಧಗಾದ್ರೆ ಮುಖ್ಯಮಂತ್ರಿ ಜನಕ್ಕೆ ದನಕ್ಕೆ ಹೊಡೆದಂಗೆ ಹೊಡೆಕತ್ತಾರೆ. ಇಲ್ಲ ನೀವು ಅವ್ರನ್ನ ಬಿಡಿಸೋಕೆ ಹೇಳ್ರಿ, ಸ್ಟಾಪ್ ಮಾಡಂತ. ಹೊಡಿಲ್ ಬಿಡ್ರಿ, ನಮ್ಮ ಸರ್ಕಾರ ಎದುರಾಕೊಂಡು ಇದೇ ತಕ್ಕ ಶಾಸ್ತಿ ಅಂತೇಳಿ ಹಿಂಗೆ ಮುಖ್ಯಮಂತ್ರಿಗಳು ಹೇಳ್ತಾರಪ್ಪ ಅಂದ್ರೆ ಮನುಷ್ಯತ್ವ ಐತಾ ಇಲ್ಲ ಅಂದರೆ ಈ ಉದ್ದೇಶ ಇವರೇ ಮಾಡ್ಸೋಂಗೆ ಆಯ್ತಲ್ಲ ಈ ಹೋರಾಟವನ್ನು, ಇವರೇ ಪ್ಲ್ಯಾನ್ಡೇ ಮಾಡ್ಸೋಂತಂತಿಲ್ಲ. ಈ ಥರ ಯಾವ ಮುಖ್ಯಮಂತ್ರಿ ಮಾಡಿಲ್ಲ. ಬೇರೆ ಬೇರೆ ನಮ್ಮ ಈ ವಿಧಾನಸೌಧ ಆಡಿರ್ತಕ್ಕಂಥ ಬೇರೆ ಬೇರೆ ಸಮುದಾಯದ ಮುಖ್ಯಮಂತ್ರಿ ಬಗ್ಗೆಯೂ ನಮ್ಮ ಜನ ಆರೋಪ ಮಾಡ್ತಾಯಿದ್ರು, ಇಲ್ಲ ಸ್ವಾಮೀಜಿ ಅವ್ರು ಲಿಂಗಾಯತ ವಿರೋಧಿ ಸರ್ಕಾರ ಅಂತೇಳಿ. ಬಟ್ ಯಾರೂ ಸಹ ಕಾನೂನಿನ ಮೂಲಕವಾಗಿ ಕಾನೂನು ಮೂಲಕವಾಗಿ ಲಿಂಗಾಯತರ ಭೂಮಿ ವಶಪಡಿಸ್ಕೊಂಡಿದ್ರು, ಲಿಂಗಾಯತರ ಮೇಲೆ ಮೀಸಲಾತಿನ ಪದ ಲಿಂಗಾಯತ ಸಮಾಜ ಹೊಡೆದಿದ್ರು, ಅಥವಾ ಲಿಂಗಾಯತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು, ಲಿಂಗಾಯತ ಮುಖ್ಯಮಂತ್ರಿ ಇಳಿಸಿದ್ರು. ಆದರೆ ಲಿಂಗಾಯತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವಂಥ ಕೆಲಸವನ್ನು ಯಾವ ಮುಖ್ಯಮಂತ್ರಿ ಮಾಡಿಲ್ಲ. ನಿಮ್ಮ ಎದುರಿಗೆ ಒಬ್ಬ ಶಾಸಕರು ಬಂದು ಕಣ್ಣೀರಾಕಿ ಕೇಳಿದಾಗ್ಯೂ ಸಹ ನೀವು ಇಲ್ಲ ಹೊಡಿಲಿ ಬಿಡ್ರಿ, ಅವರು ಏನಾಕತ್ತಾಗಲಿ, ನಮ್ಮ ಸರ್ಕಾರವನ್ನು ಹಿಂಗೆ ಹಿಂಗೆ ನಾವು ಮಾಡೋರು ಅಂತ ಹೇಳ್ತೀರಪ್ಪ ಅಂದರೆ ಒಂದು ನೀವು ಇಲ್ಲೇ ಇದ್ದೀರಿ, ಬೆಂಗಳೂರು ನೀವು ಇಲ್ಲೇ ಇದ್ದೀರಿ, ನಿಮ್ಮ ಗಮನಕ್ಕೆ ಬರ್ತೈತಿ, ದನಕ್ಕೆ ಪಡೆದಂಗೆ ಬಡಿಯಾಕತ್ತಾರೆ, ನೀವು ಕಣ್ಣೆದುರಿಗೆ ಜನ ಕಣ್ಣೀರಾಗ್ತದೆ. ಆಯಿತು, ಹಂಗೆ ಮಾಡೋಕ್ಕೆ ಹೋಗ್ಬೇಡಿ, ನಿಲ್ಲಿಸ್ತೀನಿ ತರಬೇಕಾಗಿತ್ತಿಲ್ಲ. ಇದರಿಂದ ಏನಾಗುತ್ತಪ್ಪ ಅಂದರೆ ಎಲ್ಲೇ ಒಂದು ಕಡೆ ಲಿಂಗಾಯತ ವಿರೋಧಿ, ಲಿಂಗಾಯತ ವಿರೋಧಿ ಮನಸ್ಥಿತಿ ಇದೆ, ನೀವು ಮೀಸಲಾತಿ ಕೊಡ್ತಿರೋ ಬಿಡ್ತಿರೋ ಅದು ಬೇರೆ. ಆದರೆ ಉದ್ದೇಶಪೂರ್ವಕ ಒಡಿಸುವಂಥ ಅವಶ್ಯಕತೆ ಏನಿತ್ತು ಅಂತ ಸರ್ಕಾರ ನಿಮ್ದಿತ್ತು. ಕೊಟ್ಟರೆ ನಿಮಗೆ ಅಭಿನಂದನೆ ಸಲ್ಲಿಸಿದ್ವಿ, ಕೊಡದೇ ಇದ್ದರೆ ಮುಂದೆ ಯಾವ ಸರ್ಕಾರ ಮತ್ತು ಹೋರಾಟ ಮಾಡ್ತಿದ್ದು, ಹೋರಾಟ ನಿರಂತರ ಇತ್ತಲ್ಲ. ಈ ರೀತಿಯಾಗಿರ್ತಕ್ಕಂಥ ಮಾರಣಾಂತಿಕಲ್ಲಿ ಇವತ್ತು ಅವ್ರ ಮನೆ ನಮ್ಮ ಸಮಾಜದವ್ರು ತಲೆ ಹೊಡೆದಿದೆ, ಕೈ ಮುರಿದಾರೆ. ಎಷ್ಟೋ ಜನರಿಗೆ ಲೈಫ್ ಲಾಂಗ್ ಪೂರ್ತಿ ಕಾಲು ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರಂತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರು ಬದುಕೆಂಗೆ ಇಂಥ ದುಷ್ಕೃತ್ಯ ಮಾಡೋ ಅವಶ್ಯಕತೆನೇ ಇತ್ತು. ಲಾಠಿ ಚಾರ್ಜ್ ಮಾಡಿದ್ರೆ, ಜಲಫಿರಂಗಿ ಮಾಡ್ತಿದ್ರಿ, ಎದುರ್ತಿದ್ರು, ಹೋಗ್ತಾಯಿದ್ರು ಸಹಜ. ಆದರೆ ಅದ್ರಾಗ ಒಬ್ಬರು ಯಾವುದೋ ಒಬ್ಬ ಇಲ್ಲಿ ಲೋಕಲ್ಲು ಅವನು CPI ಅಂತೆ. ನಮ್ಮ ಜನ ಇಲ್ಲಿ ಸರ್ ನಾನು ಬಿಡ್ರಿ, ನಾನು ಕೈ ಬಿಡ್ರಿ ಅಂದರು. ಅವನನ್ನು ತಗೊಂಡು ಮ್ಯಾನ್ವಲ್ಲಾಗಿ ಹಾಕಿ ಕೊಡ್ದಾರಂತ ನೋಡ್ರಿ. ಏನು ಮಾಡಿದ್ರು, ಮ್ಯಾನ್ವಲ್ಲಾಗಿ ಹಾಕಿ ಕೊಡ್ದಾರೆ, ವಿಡಿಯೋ ರೆಕಾರ್ಡ್ ಆಗಿತ್ತು ಪೂರ್ತಿ. ಇಷ್ಟು ದ್ವೇಷ ಅಂದ್ರೆ ಪ್ಲ್ಯಾಂಡಾಗಿ ಮಾಡಿದ್ರಲ್ಲ. ಮತ್ತು ನಮ್ಮ ಸಮಾಜದ ನಾಯಕರನ್ನು ಕರ್ಕೊಂಡು ಹೋಗಿ ಒಂದು ಕಡೆ ಕೂಡಿಸಿದಾಗ ಅವ್ರಿಗೆ ಪೆಂಡಲ್ ಹಾಕಿರಿ ನೋಡಿದಾಗ ಅಲ್ಲಿ ಅವನ ನೀವು ಅಡ್ವಾನ್ಸ್ ಅಂದರೆ ಇವರೆಲ್ಲರಿಗೂ ಅರೆಸ್ಟ್ ಮಾಡ್ತೀವಿ, ನಿಮ್ಮಲ್ಲಿ ಇಡ್ತೀವಿ ಅನ್ನೋ ಉದ್ದೇಶವನ್ನು ತೋರಿಸ್ದಂಗೆ ಆಗ್ತೀರಿ ನೀವೆಲ್ಲ. ಆ ಹಿನ್ನೆಲೆ ಒಳಗೆ ಇದನ್ನು ನಿಜವಾಗ್ಲೂ ಇಡೀ ದೇಶದಾದ್ಯಂತ ಎಲ್ಲ ಜನ ಇದನ್ನು ಖಂಡನೆ ಮಾಡ್ತಿದ್ದಾರೆ. ಪಕ್ಷಾತೀತವಾಗಿ ಇದನ್ನು ಖಂಡನೆ ಮಾಡಿದರೆ, ಜಾತ್ಯತೀತವಾಗಿ ಇದನ್ನು ಖಂಡನೆ ಮಾಡಿದರೆ, ಇಂಥ ಘಟನೆಗಳು ಮರು ಕಳಿಸ್ತಾ ಆ ರೀತಿಯಲ್ಲಿ ಕೂಡಲೇ ಒಂದು ಸಮುದಾಯಕ್ಕೆ ನೀವು ಅಲ್ಲೇ ಮಾಡಿರಲ್ಲ, ಕೂಡಲೇ ಕ್ಷಮಾಪಣೆ ಕೇಳಬೇಕು. ಇನ್ನು ಮುಂದೆ ಕ್ರಾಂತಿಯ ಹೋರಾಟ ಅನ್ನುವಂಥ ನಿಟ್ಟಿನಲ್ಲೂ ಸ್ವಾಮೀಜಿ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ TV9 ಬೆಳಗಾವಿ.
ಬನ್ನಿ, ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಜೊತೆಗೆ ನಮ್ಮ ಪ್ರತಿನಿಧಿ ಕಿರಣ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ನೋಡ್ತಾ ಇದ್ದೀವಿ ಏನು ಅಂತಂದರೆ ಈಗ ಒಂದಾದ್ಮೇಲೆ ಒಂದು ಅಸ್ತ್ರಗಳು ಸಿಗ್ತಾ ಇವೆ ಬಿ ಜೆ ಪಿಗೆ. ಈಗ 2A ಮೀಸಲಾತಿಯ ಕಿಚ್ಚು ಎಷ್ಟರ ಮಟ್ಟಿಗೆ ಹೊತ್ಕೊಂಡಿದೆ ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಈ ಪ್ರತಿಭಟನಾಕಾರರಿಗೆ ಬಡದಂಥ ರೀತಿ ಇದೆಯಲ್ಲ, ಅದು ಸ್ವಾಮೀಜಿ ಇಲ್ಲಿ ತನಕ ಮಾತಾಡ್ತಾ ಇದ್ರು, ತಾವು ಕೂಡ ಕೇಳಿಸ್ಕೊಂಡಿದ್ದೀರಿ. ಎಷ್ಟರ ಮಟ್ಟಿಗೆ ಅಂತಂದರೆ ಇದು ದೊಡ್ಡ ಮಟ್ಟಕ್ಕೆ ಹೋಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿವೆ. ಪ್ರಮೋದ್, ನನಗೆ ಭಾಳ ಆಶ್ಚರ್ಯ ಅಂತ ಅನಿಸುವಂಥದ್ದು ಏನು ಅಂತಂದರೆ, ಈ ಒಂದು ಸರ್ಕಾರ ಏನಾಗುತ್ತೆ, ಏನು ಏನು ನಡಿಬಹುದು, ಅದರ ಪರಿಣಾಮಗಳೇನಾಗಬಹುದು, ಅದರ ಅರಿವಿಲ್ವಾ? ಅಲ್ಲಿ ತನಕ ಪ್ರತಿಭಟನಾಕಾರರನ್ನು ಬರೋಕ್ಕೆ ಬಿಟ್ಟು ಆಮೇಲೆ ಹಿಡ್ಕೊಂಡು ಏಕಾಏಕಿ ಬಡ್ದಿದ್ದಿದೆಯಲ್ಲ, ಎಷ್ಟರ ಮಟ್ಟಿಗೆ ಸರಿ? ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ತನಕ ಸರ್ಕಾರದ ಪ್ರತಿನಿಧಿಗಳು ಯಾರೂ ಕೂಡ ಮಾತಾಡಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ. ಈಗ ಈ ಪ್ರತಿಭಟನೆ ಬೇರೆ ರೂಪವನ್ನು ಪಡಿತಾ ಇದೆ. ರಸ್ತೆ ತಡೆ ಚಳವಳಿ ತನಕನೂ ಕೂಡ ಇದು ಬಂದು ನಿಂತಿದೆ. ಏನಾಗ್ತಾ ಇದೆ ಪ್ರಮೋದ್? ರಂಗನಾಥ್, ಮೊದಲನೇದಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರೆ ಪಂಚಮಸಾಲಿ ವಿಚಾರ ಈಗ ರಾಜಕೀಯ ತಿರುವನ್ನು ಕೂಡ ಪಡೆದುಕೊಂಡಿದೆ. ಯಾಕೆಂದರೆ ಇಷ್ಟು ದಿನ ಕೇವಲ ಹೋರಾಟಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಯಾವಾಗ ಈಗ ಲಾಠಿ ಚಾರ್ಜ್ ಆಯಿತು, ಲಾಠಿ ಚಾರ್ಜ್ ಆದಂಥ ಮರುದಿನವೇ ನೀವು ನೋಡ್ಬೋದು, ಪ್ರಮುಖವಾಗಿ BJP ಸೇರಿದಂತೆ ವಿಪಕ್ಷದ ನಾಯಕರು ನಿರಂತರವಾಗಿ ವಾಗ್ದಾಳಿಯನ್ನು ಮಾಡ್ತಿದ್ದಾರೆ. ಮೊದಲಿಗೆ ವಿ ಸೋಮಣ್ಣ ಇರ್ಬೋದು, ಬೊಮ್ಮಾಯಿ ಇರ್ಬೋದು, ಅವರೆಲ್ಲರೂ ಕೂಡ ದೆಹಲಿಯಲ್ಲೇ ಮಾತನಾಡಿದರೆ SM ಕೃಷ್ಣ ಅವರ ನಿಧನದ ಕಾರಣದಿಂದಾಗಿ ಇದರ ಪ್ರಭಾವ ಏನಿತ್ತು, ಈ ಒಂದು ಈ ಲಾಠಿ ಚಾರ್ಜ್ ಇರ್ಬೋದು ಅಥವಾ ಈ ಹೋರಾಟದ ತೀವ್ರತೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕಡಿಮೆ ಆಗಿತ್ತು. ಆದರೆ ಈಗ ಮತ್ತೆ ಇವತ್ತಿನಿಂದ ಸದನ ಆರಂಭವಾಗ್ತಾ ಇದೆ. BJPಗೆ ಒಂದು ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಈಗಾಗಲೇ ವಕ್ಫ್ ವಿಚಾರವನ್ನು ಮುಂದಿಟ್ಟು ನೇರವಾಗಿ ಸಿದ್ದರಾಮಯ್ಯ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅನ್ನುವಂಥ ಒಂದು ಕ್ಯಾಂಪೇನನ್ನು, ಅಭಿಯಾನವನ್ನು ನಿರಂತರವಾಗಿ BJP ಮಾಡ್ತಾ ಇದೆ. ಇದರ ಜೊತೆಗೆ ಈಗ ಸ್ವಾಮೀಜಿಗಳ ಬೆಂಬಲಿಗರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಅಥವಾ ಸ್ವಾಮೀಜಿಗಳ ಮೇಲೆ ಕೇಸ್ ಹಾಕಿರುವಂಥದ್ದನ್ನೇ ಮುಂದಿಟ್ಕೊಂಡು ಈಗ ಮತ್ತೊಂದು ಹಿಂದೂ ಪರ ಅಸ್ತ್ರವನ್ನು BJP ಉಳಿಸ್ತಾ ಇದೆ. ಈಗಾಗಲೇ CT ರವಿ ಅವರು ಕೂಡ ಒಂದು ಮಾತನಾಡಿದ್ದಾರೆ. CT ರವಿ ಅವರು ಹೇಳಿದ್ದಾರೆ, ಹುಬ್ಬಳ್ಳಿಯಲ್ಲಿ ನೋಡೋದಾದ್ರೆ ಹುಬ್ಬಳ್ಳಿಯಲ್ಲಿ ಸ್ಟೇಷನ್ಗೆ ಬೆಂಕಿ ಹಚ್ಚಿದವರ ಮೇಲಿರುವಂಥ ಕೇಸನ್ನು ವಾಪಸ್ ಪಡೆಯುವ ನಿಟ್ಟಿನಲ್ಲಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತೆ. ಇನ್ನೊಂದು ಕಡೆಗೆ ಹಿಂದೂ ಶ್ರೀಗಳ ಮೇಲೆ ಕೇಸನ್ನು ದಾಖಲು ಮಾಡಲಾಗುತ್ತೆ ಅನ್ನುವಂಥ ಒಂದು ಹೊಸ ನರೇಟಿವನ್ನು ಈಗ CT ರವಿ ಅವರು ನೀಡ್ತಾ ಇದ್ದಾರೆ. ಇದರ ಜೊತೆಗೆ ಒಂದು ಕಡೆಗೆ ಮೀಸಲಾತಿ ಹೋರಾಟ, ಬಹುಶಃ ಈಗ ಮೀಸಲಾತಿ ಹೋರಾಟವನ್ನು ಒಂದು ಕಡೆಗೆ ಬಿಟ್ಟು ಅಥವಾ ಮುಂದೆಗಡೆ ಬಿಟ್ಟು ಅದರ ಜೊತೆಗೆ ಮೊನ್ನೆ ಆದಂಥ ಲಾಠಿ ಚಾರ್ಜ್ ಏನಿದೆ ಅದೇ ವಿಚಾರವನ್ನು ಮುಂದಿಟ್ಟು ಈಗ BJP ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಯಾಕೆಂದರೆ ಅದೇ ವಿಚಾರವನ್ನು ಮುಂದಿಟ್ಕೊಂಡೇ ಈಗ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ BJP ನಾಯಕರ ಸಂಪೂರ್ಣ ನಿಯೋಗ ಬೆಳಗಾವಿಯಲ್ಲಿರುವಂಥ ಸಂತ್ರಸ್ತರು ಯಾರಿದ್ದಾರೆ ಈ ಒಂದು ಹೋರಾಟದಲ್ಲಿ ಅಥವಾ ಲಾಠಿ ಚಾರ್ಜ್ಗೆ ಒಳಗಾಗಿ ಯಾರಿಗೆ ಗಾಯಗಳಾಗಿವೆ, ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಅವರನ್ನು ಭೇಟಿಯಾಗೋದಕ್ಕೆ ಹೋಗ್ತಾ ಇದೆ. ಅದಾದ ಬಳಿಕ BJP ಸದನದ ಹೊರಗೆ ಮತ್ತು ಸದನದ ಒಳಗೆ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈಗಾಗಲೇ ಅಂಬೇಡ್ಕರ್ ಪ್ರತಿಮೆ ಮುಂದೆ ಹೋರಾಟ ಮಾಡೋದಕ್ಕೆ BJP ಮುಂದಾಗ್ತಾ ಇದೆ. ಮುಂದಿನ ಹಂತದಲ್ಲಿ ಅಂದರೆ ಇವತ್ತು ಕಲಾಪ ಆರಂಭವಾಗ್ತಾ ಇದೆ ಅಂತ ಬಹುಶಃ ಪಂಚಮಸಾಲಿ ವಿಚಾರವನ್ನು ಮುನ್ನೆಲೆಗೆ ತರುವಂಥ ಸಾಧ್ಯತೆ ಇದೆ. ಆದರೆ ಅದನ್ನು ಹೇಗೆ ಚರ್ಚೆಗೆ ಕೈಗೆತ್ತಿಕೊಳ್ಳುತ್ತೆ ಅನ್ನೋ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಏಕಾಏಕಿ ಅದಕ್ಕೆ ಅವಕಾಶ ಕೊಡಲ್ಲ. ಸ್ಪೀಕರ್ ನಿಯಮದ ಪ್ರಕಾರವೇ ಅದನ್ನು ನೋಟಿಸ್ ಕೊಡಬೇಕಾಗತ್ತೆ. ಅದಾದ ನಂತರ ನೋಟಿಸಲ್ಲಿ ಯಾವ ನಿಯಮದ ಅಡಿ ಚರ್ಚೆ ಮಾಡಬೇಕು ಅಂತ ಅದಕ್ಕೆ ನಿರ್ಧಾರ ಮಾಡಬೇಕಾಗತ್ತೆ. ಅದಾದ ಬಳಿಕ ಚರ್ಚೆಗೆ ಅವಕಾಶ ಕೊಡಬೇಕಾಗತ್ತೆ. ಹೀಗಾಗಿ ಒಂದು ವೇಳೆ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಅಂದರೆ ಆಗ ಸದನದ ಒಳಗೆ ಸಹಜವಾಗಿ ಮತ್ತೊಂದಿಷ್ಟು ಸಂಘರ್ಷ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಏನಾದರೂ ಈ ಪಂಚಮಸಾಲಿ ವಿಚಾರ ಈಗ ಸರ್ಕಾರಕ್ಕೆ ಒಂದು ಬಿಸಿ ತುಪ್ಪವಾಗುತ್ತೆ. ಅದನ್ನು ಒಂದು ಕಡೆಗೆ ಈ ಜಾತಿ ಸೂಕ್ಷ್ಮತೆ, ಮತ್ತೊಂದು ಕಡೆಗೆ ಹಿಂದೂ ಶ್ರೀ ಅನ್ನುವಂಥ ಹೊಸ ಕಾರ್ಡನ್ನು ಇದನ್ನು ಸರ್ಕಾರ ಯಾವ ರೀತಿ ಎದುರಿಸುತ್ತೆ ಅಂತ ನೋಡಬೇಕಾಗುತ್ತೆ. ಎಸ್ ಪ್ರಮೋದ್, ನೀವು ಸಂಪರ್ಕದಲ್ಲಿರಿ. ಕಿರಣ್ ನಮ್ಮ ಜೊತೆಗಿದ್ದಾರೆ. ಕಿರಣ್, ಒಳಗಡೆ ನಡೆಯುವಂಥ ಹೋರಾಟ, ಹೊರಗಡೆ ನಡೆಯುವಂಥ ಪ್ರತಿಭಟನೆ, BJPಯ ಪ್ಲಾನ್ ಏನು? ಕಿರಣ್. ರಂಗನಾಥ್, ಇವತ್ತು ಪಂಚಮಸಾಲಿ ವಿಚಾರವನ್ನೇ ಪ್ರಮುಖವಾಗಿ ಕೈಗೆತ್ತಿಕೊಂಡು ಸದನದ ಒಳಗೆ ಮತ್ತು ಸದನ ಹೊರಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡೋದಕ್ಕೆ BJP ತೀರ್ಮಾನವನ್ನು ಮಾಡಿದೆ. ಸದನ ಆರಂಭವಾಗೋದಕ್ಕಿಂತ ಮುನ್ನವೇ ಸುವರ್ಣಸೌಧದ ಮುಂಭಾಗದಲ್ಲಿ ಅಂಬೇಡ್ಕರ್ ಪ್ರತಿಮೆ ಎದುರುಗಡೆ ಇವತ್ತು BJP ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಪ್ರತಿಭಟನೆಯನ್ನು ಮಾಡ್ತಾರೆ. ಲಾಠಿ ಚಾರ್ಜ್ ಕ್ರಮವನ್ನು ವಿರೋಧಿಸಿ ಸರ್ಕಾರದ ವಿರುದ್ಧ ಈ ಪ್ರತಿಭಟನೆಯನ್ನು ವಿಪಕ್ಷ BJP ಮಾಡ್ತಾ ಇದೆ. ಸುಮಾರು ಅರ್ಧ ಗಂಟೆಗಳ ಕಾಲ ಪ್ರತಿಭಟನೆ ನಡೆಸಿ ನಂತರ ಸದನದಲ್ಲಿ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ BJP ತೀರ್ಮಾನವನ್ನು ಮಾಡಿದೆ. ಇವತ್ತು ಸದನದಲ್ಲಿ ಶೂನ್ಯ ವೇಳೆಯಲ್ಲಿ ಪಂಚಮಸಾಲಿ ಮೇಲಿನ ಸಮುದಾಯದ ಮೇಲಿನ ಪ್ರತಿಭಟನಾಕಾರರ ಮೇಲಿನ ಲಾಠಿ ಚಾರ್ಜ್ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ BJP ತೀರ್ಮಾನವನ್ನು ಮಾಡಿದೆ. ಒಂದು ಕಡೆಯಲ್ಲಿ ವಕ್ಫ್ ವಿಚಾರದ ಹೋರಾಟವನ್ನು BJP ಸದನದಲ್ಲಿ ಜಾರಿಗೊಳಿಸಿರುವಂತಹ ಜೊತೆಯಲ್ಲೇ ಇವತ್ತು ಪಂಚಮಸಾಲಿ ವಿಚಾರವನ್ನು ಕೂಡ ಕೈಗೆತ್ತಿಕೊಂಡು ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪವನ್ನು ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ BJP ತನ್ನ ಪ್ರತಿಭಟನೆಯನ್ನು ಸದನದೊಳಗೂ ಕೂಡ ಮಾಡುವಂತಹ ಸಾಧ್ಯತೆಗಳಿವೆ. ಒಂದು ವೇಳೆ ಸದನದಲ್ಲಿ ಶೂನ್ಯ ವೇಳೆ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಸೂಕ್ತ ಉತ್ತರ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಅಥವಾ BJP ಪಟ್ಟು ಹಿಡಿದಂಥ ರೀತಿಯಲ್ಲಿ ಸರ್ಕಾರ ಈ ವಿಚಾರದಲ್ಲಿ ಲಾಠಿ ಚಾರ್ಜ್ ಮಾಡಿದಂಥ ಕ್ರಮಕ್ಕೆ ಕ್ಷಮೆಯನ್ನು ಕೇಳಬೇಕನ್ನೋ
ಅನ್ನುವಂಥ ಒತ್ತಾಯವನ್ನೇನು ಬಿಜೆಪಿ ಮಾಡ್ತಾ ಇದೆ, ಅದಕ್ಕೆ ರಾಜ್ಯ ಸರ್ಕಾರದಿಂದ ಸಕಾರಾತ್ಮಕವಾದಂಥ ಸ್ಪಂದನೆ ಸಿಗದೇ ಇದ್ದಲ್ಲಿ ಸದನದ ಒಳಗೆ ಬಿಜೆಪಿ ಪ್ರತಿಭಟನೆಗೂ ಕೂಡ ಮುಂದಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಪೂರಕವಾಗಿ ಇವತ್ತು ಬೆಳಗ್ಗೆ 9:30ಕ್ಕೆ ಬಿಜೆಪಿ ನಾಯಕರು ಪ್ರತಿಭಟನಾಕಾರರು ಅಂದರೆ ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡಿರುವಂಥ ಪ್ರತಿಭಟನಾಕಾರರು ಯಾರಿದ್ದಾರೆ, ಅವ್ರು ಯಾರ್ಯಾರು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ಮಾಡ್ತಾರೆ. ನಂತರ ಸುವರ್ಣಸೌಧದಲ್ಲಿ ಪ್ರತಿಭಟನೆಯನ್ನು ಮಾಡಿ ನಂತರ ಸದನದೊಳಗೆ ಶೂನ್ಯ ವೇಳೆಯಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡುವರಿದ್ದಾರೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮಿಬ್ಬರಿಗೂ ಕೂಡ.